ಏನು ಕೊಟ್ಟ ಸಾಲವನ್ನು ತಿರುಗಿಕೊಳ್ಳಾರದೆ ಈಗ ಏನು ಗಂಡ ಹೆಂಡತಿ ಚೆಕ್ಕನ್ನು ಹಾಕ್ತಿರಲಿಲ್ಲ. ಕೊಟ್ಟ ಸಾಲ ಹೊಳ್ಕೊಡ್ಬೇಕು ಅಂತ ಪ್ರಜ್ಞೆ ಇಲ್ಲೇನು? ಕಾರಣ ಬಿಟ್ಟವೆ. ನೋಡಿ ಯಜಮಾನ, ಇದೀಗ ತಾನೇ ತಂಗಿಯ ಮದುವೆಯನ್ನು ಕೂಡ ಮಾಡಿ ಇನ್ನೊಂದು ಕೆಲವು ದಿನ ಕಾಲಾವಕಾಶವನ್ನು ನಿನ್ನಿಂದ ಕೇಳ್ತಾ ಇದ್ದೆ. ನಿಮ್ಮ ಕಾಲಿಡಿದು ಕೇಳ್ತೀನಿ, ಇನ್ನು ಕೆಲವೇ ದಿನದಲ್ಲಿ ನಿಮ್ಮ ಸಾಲವನ್ನು ಪೂರ್ತಿ ತೀರಿಸ್ತೀನಿ. ದಯವಿಟ್ಟು ಕಾಲಾವಕಾಶ. ನನ್ನ ಕಾಲು ಮುಟ್ಟುವ ಯೋಗ್ಯತೆ ನೀನು ಕಳ್ಕೊಂಡು ಬಿಟ್ಟಿದೀಯಾ? ಲೇ ರಾಮ, ನನ್ನ ಮಗನಿಗೆ ಇಲ್ಲ ಸಲ್ಲದ ಮಾತನ್ನು ಹಂಚಿಕೊಟ್ಟು ನಿನ್ನ ತಂಗಿಯನ್ನ ಅವನಿಗೆ ಮದುವೆ ಮಾಡಿ ಯಜಮಾನ, ನನ್ನ ಘನತೆ ಗೌರವಕ್ಕೆ ಕುಂದು ತರುವಂತೆ ಕೆಲಸ ಮಾಡಿದೆಯಲ್ಲ. ನಮ್ಮಂತ ಶ್ರೀಮಂತರ ಸಹವಾಸ ಯಾಕೆ ಬೇಕಾದ್ರೆ? ಮಣ್ಣಿನ ತಟ್ಟೆಯಲ್ಲಿ ಉಣ್ಣುವ ನೀನು ಚಿನ್ನದ ತಟ್ಟೆಗೆ ಆಸೆ ಪಟ್ಟೆಯಲ್ಲ ಬಡವ. ಇದನ್ನು ನೆನೆಸಿಕೊಂಡ್ರ ನೀನನ್ನ ಶ್ರೀಮಂತ ಸಮಾಧಿ ಮಾಡಿದ್ರು ನನ್ನ ದೋಷ ಹೋಗುದಿಲ್ಲಲೇ ರಾಮ. ಮೊದಲು ಎಲ್ಲಿ ಮೊದಲು ನನ್ನ ಹಣ ಕೊಡು. ಇಲ್ಲ ಪರಿಣಾಮ ಸರಿ ವಿಚಾರ ಮಾಡು. ಯಾಕೆ ಬಡವರ ಹೊಟ್ಟೆಗೆ ಸಾಲದ ಶೂಲವನ್ನು ಇರಿತಾ ಇದೆ? ಇರುವ ಸ್ವಲ್ಪ ಜಮೀನನ್ನ ಮಾರಿ ತಂಗಿಯ ಮದುವೆಯನ್ನ ಮಾಡಿದೆ. ಅದರಲ್ಲೂ ನಮ್ಮ ಬಲವಂತವಿರಲಿಲ್ಲ. ನಿಮ್ಮ ಮಗನಿಗೆ ನಿಮ್ಮ ಮಗ ಹಾಗೂ ನನ್ನ ತಂಗಿ ಇಬ್ಬರು ಸೇರಿ ಒಬ್ಬರೊಬ್ಬರು ಪ್ರೀತಿಸಿ ನಿರ್ಧಾರಕ್ಕೆ ಬಂದ ಮೇಲೆ ನಾವು ಮದುವೆಯನ್ನ ಮಾಡಿದ್ದೇವೆ. ಯಾರದೋ ಮಾತಾಡಿ ವಿನಾಕಾರಣ ನನ್ನ ಮೇಲೆ ತಪ್ಪನ್ನು ಹೊರಿಸಿದೆ. ನೋಡಿ, ಕೆಲವೇ ದಿನಗಳ ಕಾಲವನ್ನು ನಿಮ್ಮ ಸಾಲವನ್ನು ಬಡ್ಡಿ ಸಮೇತವಾಗಿ ನಾನು ದಯವಿಟ್ಟು ಈ ಅವಕಾಶವನ್ನು ಕಲ್ಪಿಸಿ. ರಾಮ, ಎಷ್ಟು ದಿವಸ ಅಂತ ಅವಕಾಶ ಕೊಡುವುದು? ಇನ್ನು ಮುಂದೆ ಸಾಧ್ಯ ಇಲ್ಲ. ಹೇ ರಾಮ, ತಂದೆ ಮಾಡಿದ ಸಾಲವನ್ನ ತೀರಿಸಲಿಕ್ಕಾಗಿದ್ರ ಯಾಕೆ ಬೆಲೆಯಿಂದ ಹೇಸಿದ್ದಲ್ವ? ತಂದೆ ಮಾಡಿದ ಸಾಲ ತೀರಿಸಿ ಋಣಮುಕ್ತರಾಗಬೇಕಾದ್ರ ಇಂದು ಒಂದು ಮನೆ ಮಾರಿ ನನ್ನ ಸಾಲ ತೀರಿಸು. ಇಲ್ಲ, ಇರುವ ಇನ್ನೊಂದು ಎಕರೆ ಹೊಲ ಮಾರಿ ನನ್ನ ಸಾಲ ತೀರಿಸು. ಅದು ಆಗಲಿಲ್ಲ. ಇರುವ ನಿನ್ನ ಹೆಂಡತಿ ಬಡತನವೆಂಬ ಬೀಗವನ್ನು ಬಾಯಿಗೆ ಹಾಕಿಕೊಂಡು ಮಾತನಾಡದೆ ಸುಮ್ಮನಿದ್ದ ಸೌಕಾರ. ಆದರೆ ನೀನು ಕಂಡವರ ಹೆಣ್ಣು ಮಕ್ಕಳ ಸೆರೆಗಕ್ಕೆ ಕೈ ಹಾಕುವ ಲುಚ್ಚ ಅಂತ ತಿಳಿದಿರಲಿಲ್ಲ. ನೋಡ ಸೌಕಾರ, ಗೆಲುವಿಲ್ಲದ ನಾಲಿಗೆ ಎಂದು ಎತ್ತೆತ್ತಲ ಹರಿಯ ಬಿಟ್ಟರೆ ಮಗನೇ ಈ ಬಡವ ಬಿಟ್ಟು ಎಡಗಾಲಿನ ಎತ್ತರ ಎದೆಗಪ್ಪಳಿಸುತ್ತೆ. ಇದುವರೆಗೂ ಈ ಹತ್ತೂರಿನ ಒಡೆಯಕ್ಕೆ ಹುಟ್ಟಿ ಮಾತನಾಡಿಸಿದ ಗಂಡು ಹುಟ್ಟಿರಲಿಲ್ಲ. ಇಂದು ನನ್ನ ಎದೆ ಸೆರಡು ಹಿಡಿದು ಮಾತನಾಡಿದೆಯಲ್ಲ, ಇಂದು ನಿನ್ನ ಸಂಸಾರ ಸರ್ವನಾಶ ಮಾಡದಿದ್ದವೇ ನನ್ನ ಹೆಸರು ಪ್ರೇಮರಾಜನೇ ಅಲ್ಲ, ಶಿವರಾಜ್. ಹಿಡಿದುಕೊಳ್ಳ ಶೀಲ ಹರಣ
ಬೇರೆಯವರ ಮನೆಯಲ್ಲಿ ಜೀವಿತಾಳಾಗಿ ದುಡಿಯಬೇಡ ಅಪ್ಪ. ನೀನು ಮುಂದೆ ಒಂದು ದಿನ ಸರ್ಕಾರಿ ನೌಕರಿಯನ್ನು ಪಡೆದುಕೋ. ಆಗಲೇ ನೆಮ್ಮದಿಯ ಹೇಳಿ ದೇವರ ಆಶೀರ್ವಾದದಿಂದ ನಿನ್ನ ಆರೈಕೆಯಿಂದ ನನಗೊಂದು ನೌಕರಿ ನನಗೆ ನೌಕರಿ ದೊರಕಿರುವುದು ನಿನ್ನ ತವರೂರು ದಾವಣಗೆರೆಯಲ್ಲಿ. ನೌಕರಿಗೆಂದು ಹೋದಾಗ ನಿಮ್ಮ ಅಣ್ಣ ಸಿಕ್ಕಿದ್ದ ಅತ್ತಿಗೆಮ್ಮ ಸಿಕ್ಕಿದ್ದ. ಇಲ್ಲಿ ನನ್ನ ಅಣ್ಣ ಅತ್ತಿಗೆರ ಸುದ್ದಿಯನ್ನ ತಿಳಿಸಿದ ತಕ್ಷಣ ನನಗೆ ಏನೋ ಒಂದು ಅನಿವಾರ್ಯತೆ ಇದೆ ಎಂದು ನಿನಗಾಗಿ ನಾನು ಮನೆಯ ಆರಿಸಿದೆನು. ಕೊಟ್ಟು ಕಳಿಸಿದ್ದಾನೆ. ತವರು ಮನೆಯ ಕುಂಕುಮವನ್ನ ತೆಗೆದುಕೋ. ಸಂತೋಷ ಸಂಭ್ರಮದಿಂದ ನನ್ನ ಅಣ್ಣನ ಕೈಯಲ್ಲಿ ನಿನ್ನ ಹಣೆಗೆ ನಿನ್ನ ತವರಿನ ಕುಂಕುಮವನ್ನ ಇರಿಸಬೇಕೆಂದ ಮಹಾದಾಸರನ್ನು ಆದರೆ ಅಪ್ಪಾಪಿಗಳು ಯಾವ ತಪ್ಪು ಮಾಡಿದ ನಿಮ್ಮನ್ನ ಚಿತ್ರ ನೀಡಿ ಕೊಲೆ ಮಾಡಿದರು. ನೌಕರಿ ಸಿಗಲೆಂದು ಬೇಸತ್ತು ಬಂದು ನಾನು ಜೀವನದಲ್ಲಿ ಬದುಕಲೇಬಾರದೆಂದು ನಿರ್ಧಾರ ಮಾಡಿದಾಗ ಮೈದುನ ಸಮಾಜದಲ್ಲಿ ಯಾವ ಘಟನೆಗಳು ಎದುರಿದೆ ಧೈರ್ಯದಿಂದ ಮುನ್ನುಗ್ಗಿ ಜಯಶಾಲಿಯಾಗಿದ್ದು ಧೈರ್ಯವನ್ನು ತುಂಬಿದೆ. ಆದರೆ ಇನ್ನು ನನಗೆ ಧೈರ್ಯ ಹೇಳುವರು ಯಾರು? ಇನ್ನೂ ನನಗಾರು ಇಲ್ಲ. ಆದರೂ ನಾನು ನನ್ನ ಕರ್ತವ್ಯವನ್ನ ಮಾಡಲೇಬೇಕು. ಸತ್ಯವ್ವ, ನಿನ್ನ ತವರು ಮನೆಯ ಕುಂಕುಮವನ್ನ ನಿನಗೆ ನೀಡಲೇಬೇಕು. ಹಣಬರ ಹಕ್ಕೆ ಹೊಡೆಯಾರು ಬರದಲ್ಲಿ ನಗುತ್ತಿಹನು. ಹಣಬರ ಹಕ್ಕೆ ಹೊಡೆಯಾರು ಬರದವನನ್ನು ನಗುತ್ತಿಹನು. ಬಿಡಿಯಾಡಿಸಿದಂತೆ ಯಾರೋ ಮಾನವ, ಬಿಡಿಯಾಡಿಸಿದಂತೆ ಯಾರೋ ಮಾನವ. ಈ ಮಾತೃದೇವಿಗೆ ತವರಿನ ಕುಂಕುಮಾರಿಸಿದ ಹಣಬರಕ್ಕೆ ಹೊಡೆಯಾರು ಹಣಬರಕ್ಕೆ ಹೊಡೆಯಾರು. ನೀವಿರುವಾಗಲೂ ನನ್ನ ಈ ಹುದ್ದೆಯನ್ನ ನೋಡಿ ಈ ಹುದ್ದೆಗೆ ನನ್ನ ಕರ್ತವ್ಯದಂತೆ ಅಂತ್ಯ ಸಂಸ್ಕಾರ ಮಾಡಿ